ಕುಡುಕರಿದ್ದು ನಮ್ಮನ್ನು ಸಾಲಿ ಬಿಡಿಸಿದ್ರು. ಪ್ರತಿನಿತ್ಯನು ಅವ್ರು 2 ಕಿಲೋಮೀಟರ್ ಸಂಡಾಸ್ಕ್ ಹೋಗಿ ಬಂದು ಪ್ರತಿನಿತ್ಯನು ಬಿಳಿಜೋಳ ರೊಟ್ಟಿ ಯಾವನ ಮನೆಯಾಗರೆ ಒಂದರ ಗಣಪತಿ ಮಾಡದ ನೋಡ್ರಿ ನೀವು. ಮೊನ್ನೆ ಯಾವನೋ ಬರ್ದಾನ ಪುಣ್ಯಾತ್ಮ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ನಿಂತಾಳ ಕಡಿಬಿಡಿಕೆ ಪ್ರತಿನಿತ್ಯ ನಮಗ್ ಕುಡಿದು ₹1 25 ಪೈಸಾನೆ. ಆವಾಗಿನ ಟಮಾಟಿ ಬದನಿಕಾಯಿ ಇಂಥವು ಬರೀ ನೀ ಹೊಲಕ್ ಹೋದ್ರೆ ಬುತ್ತಿ ಒಯ್ದಬೇಕಾಗಿದ್ದಿಲ್ಲ. ಮಾವ ಸ್ಟಾರ ಏನು ದವಾಖಾನೆ ಅನ್ನೋದೇ ಗೊತ್ತಿದ್ದಿಲ್ಲ. ಒಂದು ಶಾರ್ಪ್ ಕಡ್ದಂದ್ರ ಮತ್ತೆ ಇನ್ನೊಬ್ಬ ಯಾರು ಡಾಕ್ಟರ್ ಇಲ್ಲ. ನಿಮ್ ಪ್ರಕಾರ ಮದ್ವೆ ಅಂದ್ರೆ ಏನ್ರಿ? ನಮ್ಮ ಸ್ನೇಹಿತರೆ, ಇವತ್ತು ನಾನು ಎಲ್ಲಿದ್ದೀನಿ ಅಂತಂದ್ರ ಬಮ್ಮನ ಜೋಗಿ ಅನ್ನೋ ಒಂದು ಸಣ್ಣ ಗ್ರಾಮದೊಳಗಿದ್ದೀನಿ. ಈ ಒಂದು ಸಣ್ಣ ಗ್ರಾಮದೊಳಗ ನನಗೊಬ್ರು ಹಿರಿಯರು ಸಿಕ್ಕಾರ. ಅವ್ರು ನಮಗ ಕೆಲವೊಂದಷ್ಟು ವಿಷಯಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೋತಾರ. ಬಾಜು ಮನ್ಯಾಗ ಬಾರಿ ಐತಿ, ಕೆಂಪನ ಪಡ್ಡಿ ಹಾದ್ರೆ ಬಿಡುದಿಲ್ಲ, 3 ಎಕರೆ ಮಾಡ್ಯತ್ತ. ಇವು ಜನಪದ, ಇವಂತ ಅಶ್ಲೀಷ ಶಬ್ದಗಳಿಗೆ ಇವತ್ತಿಗೂ ಇನ್ನು ಮುಂದಾದ್ರೂ ಕೂಡ ನಮ್ಮ ಮಹಿಳಾ ಸಂಘದವರು ಇದಕ್ಕೆ ಎಚ್ಚರ ಕೊಟ್ಟು ಅಂತ ಒಂದು ಶಬ್ದ ಬಳಸಬಾರದು. ಬಳಸಲಿ, ಒಂದು ಸಂಸ್ಕೃತಿಯ ಒಂದು ಹಿನ್ನೆಲೆ ಒಂದು ಕಿಮ್ಮತ್ತು ಬರುವಂಗ ಅದನ್ನ ಬೆಳೆಸ್ಕೋತ ಬಾಡ್ಕೋತ ನಮ್ಮ ಸಂಸ್ಕೃತಿ ಉಳಿಸ್ಕೋತ ಏನು ಅದು ಬೆಳೆಸ್ಕೊತ ಅದು ಉಳಿತದ. ಅದಕ್ಕಾಗಿ ನಮ್ಮ ಪರಿಸರದಾಗ 3 ತರ ಅದ: ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತೇಳಿ. ಪ್ರಕೃತಿ, ವಿಕೃತಿ, ಸಂಸ್ಕೃತಿ ಅಂತ. ಈಗ ಒಂದು ಕಬ್ಬದ, ಆ ಕಬ್ಬನ್ನು ನಾನು ಪ್ರಕೃತಿ ಮ್ಯಾಗ ಅದು ಬೆಳೆದಿರ್ತದ, ನಾವು ಬಾಯಾಗ ಹಿಡಿದು ಸುಲ್ದ್ರ ರುಚಿ ಕೊಡ್ತದ. ಹೌದು, ಕೈ ಕೊಡಲ್ಲದು, ಹೌದಿಲ್ಲ. ಆದ್ರೆ 2ನೇ ರೀತಿ ಸಂಸ್ಕೃತಿ ಅಂದ್ರೆ ಅದು ಗಾಣದಾಗ ಹಾಕಿ ತೆಗೆದು, ಅದಕ್ಕೆ ಹಾಲು ತೆಗೆದು ಒಂದು ಕಡಾಯಿದಾಗ ಹಾಕಿ ಕುದಿಸಿ ಬೆಲ್ಲ ಮಾಡಿ ಇಟ್ಟಾಗ ಅದು ನಮಗೆ ಬೇಕಂದಾಗ ರುಚಿ ಕೊಡ್ತದ. ಅವಾಗನು ರುಚಿನೇ ಅದ. ಅದೇ ಬೆಲ್ಲನೇ ಒಂದು ಗಡಿಗಾಗ ಹಾಕಿ ಒಂದ್ 2 ದಿನ ತಿಪ್ಪ್ಯಾಗ ಮುಚ್ಚಿ ಮತ್ ಹೊಳ್ಳಿ ಕಾವು ಮಾಡಿ ತೆಗದಾಗ ಏನಾಕದ, ಸೆರೆ ಹಾಕದ. ಆ ರುಚಿ ಎಲ್ಲೋಯ್ತು, ವಿಕೃತಿ ಒಳಗೆ ಹೋಯ್ತಿರೋದು, ವಿಕೃತಿಯಾಗ ಹೋಯ್ತು. ಯಾಕಂತ ಕೇಳು, ಬರೀ 1-2 ದಿನ ನಾವು ಕೆಟ್ಟವ್ರಿಗೆ ಹೇಳ್ತಾನ, ಕೆಟ್ಟವ್ರು ಕೂಡ ನಡೆ ನುಡಿ ಮಾಡಿದ್ರೆ ನಾವು ಸುದ್ದಕ್ಕೆ ಕೆಡ್ತೀವಿ. ಅಂತ ಕೆಟ್ಟ ಶಬ್ದವನ್ನು ಬಿಟ್ಟು ಏನು ಒಳ್ಳೆ ಸಂಸ್ಕೃತಿನೇ, ಜನರಿಗೆ ಒಂದು ಕೆಡಕಾದಂತ ಸಂಸ್ಕೃತಿ, ಗುರು ಹಿರಿಯರಿಗೆ ಕಿಮ್ಮತ್ತು ಕೊಡೋ ಸಂಸ್ಕೃತಿ, ಬಾಗಿ ತಾಗಿ ಬಾಗಿ ಮಾಡ್ಕೋತ ಅದು ನಾವು ಇನ್ನೂ ಹೆಚ್ಚು ದಿನ ಬಾಳ್ತೀವಿ. ಇವತ್ತಿನ ಕಾಲಕ್ಕ ಬರೀ ಸ್ಪೀಡ್ ಅದ. ಏನು ಯಾವುದೇ ಪ್ರತಿಯೊಂದು ನೋಡಿ, ನಮ್ಮ ಸಿಂದಗಿಯಿಂದ ಬಿಜಾಪುರಕ್ಕೆ ಹೋಗ್ಲಿಕ್ಕೆ ಮೊದಲಿಗೆ ಇದ್ದಿದ್ದೆ ಅದು ರೇಣುಕಾ ಟ್ರಾವೆಲ್ಸ್ ಅಂತ 3 ಬಸ್ ಇದ್ದು, ಲಕ್ಸರಿ ಇದ್ದು, ಲಕ್ಸರಿ ಇದ್ದು 2 ಬಸ್ ಇದ್ದು. ಇವತ್ತಿನ ಕಾಲಕ್ಕೆ ಸಂದಿಲ್ಲದ ಬರೀ ರೋಡ್ ದಾಟಿದಲ್ಲಕ್ ಮೇಳಿಲ್ಲ. ಅವಾಗಿನ ಸ್ಪೀಡ್ ಎಟ್ಟು 30, ಇವತ್ತಿನ ಕಾಲಕ್ಕೆ ಸ್ಪೀಡ್ ಎಟ್ಟು 80. 30ಕ್ಕೆ 80ಕ್ಕೆ ಎಷ್ಟು ಪರಿಸ್ಥಿತಿ ಚೇಂಜ್ ಆಗ್ಯದ. ಇದು ಅವಸರ ಅಲ್ಲ. ಅದಕ್ಕಾಗಿ ಅವಸರ ಅನ್ನೋದು ಯಾವುದೇ ಅದು ದುರ್ಘಟನೆಗೆ ಅದ. ಅವಸರ ತನಗೆ ಸಾಯಿ ಹೊಡಿತದ. ಶಾಂತಿ ಏನದಲ್ಲ ತನ್ನ ಉಳಿಸ್ತದ. ಶಾಂತಿ ಉಳಿಸ್ತದ, ಅವಸರ ಸಾಯಿ ಹೊಡಿತದ. ಅದಕ್ಕೆ ಅವಸರದ ಅದನ್ನು ಬಿಟ್ಟು ಶಾಂತಿ ಮಾಡ್ಕೋತ ಒಂದು ಸಂಸ್ಕೃತಿ ಮಾಡ್ಕೋತ ತಾವು ಕೂಡ ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿರಿ. ಈ ಒಂದು ಕೆಲಸ ತಮಗೂ ಯಶಸ್ವಿಯಾಗಿ ನಮ್ಮ ಕರ್ನಾಟಕ ಜನತೆ ಎಚ್ಚೆತ್ತುಕೊಂಡು ಈ ಒಂದು ಸಂಸ್ಕೃತಿ ಉಳಿಸಿ. ಯಾಕಂದರೆ ನಾವು ಸಣ್ಣದಿದ್ದಾಗ ಮಾಡುವಂಥ ಉದ್ಯೋಗ ಬಡಿತನ, ಕಂಬಾರಿಕೆ, ನಾವು ರೈತರಿಗೆ ಬೇಕಾಗೋ ಕುಂಟಿ, ರಂಟಿ ಇಂಥ ಎಲ್ಲ ಮಾಡಿಕೊಡ್ತಿದ್ದೆವು. ಇವತ್ತಿನ ಕಾಲಕ್ಕಿಲ್ಲ, ಅವೆಲ್ಲ ಕೆಬ್ಬಣದಾಗ್ಬಿಟ್ಟಾವ, ಕೆಬ್ಬಣದಾಗ್ಯಾವ. ಅವತ್ತಿನ ಕಾಲಕ್ಕೆ ಗಾಡಿ ಕಟ್ಟೋರು ಏನು ಇಲ್ಲಪ್ಪ ಅಂತ ಒಂದು ಮನಿ ಮುಗಿಸ್ಬೇಕಾದ್ರೆ 2 ವರ್ಷ ಹೋಗಿತ್ತು. 2 ವರ್ಷ ಹೋಗಿತ್ತು. ಇವತ್ತಿನ ಕಾಲಕ್ಕೆ ಏನಿಲ್ಲ, ಇವತ್ತು ಸೆಂಟ್ರಿಂಗ್ ಹಾಕ್ಯಾರ ಅನ್ನೋದ್ರಾಗ 15 ದಿನದಾಗ ಗಾಡಿ ರೈಟೇ. ಇವತ್ತು ಎಲ್ಲರೂ ಹೋರಿ ನೀವು ಪ್ರತಿಯೊಂದು ನಮ್ಮ ಹಿಂದೂ ಸಂಸ್ಕೃತಿಯಾಗ ಯಾವನ ಮನೆಯಾಗರೆ ಒಂದರ ಗಣಪತಿ ಮಾಡದನ್ನ ನೋಡ್ರಿ ನೀವು. ಈಗಿಂದ ಇಲ್ರಿ ಬರ್ರಿ, ಅದು ಖರೆಗೂ ಇಲ್ಲ. ಒಂದು ತಲಬಾಗಲ ಅನ್ನೋದು ಎಲ್ಲರೂ ನೋಡಿರೇನು? ಇಲ್ಲ. ತಲಬಾಗಲ ಇರ್ತಾವಲ್ರಿ ಎಂಟ್ರಿಗೆ. ಅದೇ ಎಂಟ್ರಿ ಆಗಿನ ತಲಬಾಗಲು ಬೇರೆ, ಅವು ಒತ್ತೊಳ ಹಚ್ಚಿ ಅವಕ್ಕೆ ಡಿಸೈನ್ ತೆಗೆದು ಲಕ್ಷ್ಮಿ ಗಣಪತಿ ಎಲ್ಲ ಇದು ಮಾಡಿ ಕಿಸಿದ್ರೆ ಒಂದು ಸಂಸ್ಕೃತಿ ಕಾಣ್ತಿತ್ತು. ಹೋಗೋಣ ಪ್ರತಿದಿನ ಏನ್ ಮಾಡ್ತಿದ್ರ ಅವಾಗ, ಹೊಸ್ತಲ ಮುಂದ ಆಕಳ ಸಗಣಿ, ಎತ್ತಿಂದಲ್ಲ ಆಕಳ ಸಗಣಿ ಸಾರಿಸಿ ತಾವು ಜಳಕ ಮಾಡಿ ಏನು ವಿಭೂತಿ ಹಚ್ಕೊಂಡು ಎಲ್ಲನೂ ಪೂಜೆ ಮಾಡಿದ್ರೆ ಎಷ್ಟು ಚಂದ ಕಾಣ್ತಿತ್ತವ. ಇವತ್ತೇನದ ಅದ ಎಲ್ಲಿರ ಸಂಸ್ಕೃತಿ ಏನೇ ಕಾಣ್ತೀರಿ, ಒಂದ್ ತಾವಲಿ ಎಲ್ಲಿ ರಂಗೋಲಿ ಹಾಕದೇ ನೋಡೋದು ಅಪರೂಪ ಅದ್ರಿ. ಈಗ ಎಷ್ಟು ಚಂದ. ಆಗಿನ ಲಗ್ನದಾಗ ಏನು ಈ ಟೇಜ ಇಂಥವ್ ಏನೂ ಇದ್ದಿದ್ದಿಲ್ಲ. ಬರೀ ಅಲ್ಲೊಂದು ತೆಂಗಿನ ಪಟ್ಟಿ, ಇದು ಕಂಬ ನುಡಿಸೋದು, ಅಡ್ಡ ತೆಂಗಿನ ಪಟ್ಟಿ ಹಾಕಿ ಬಾಜೆ ಬಜೆ ಹತ್ರ ನಡೀತಿತ್ತು.
ಅವಾಗ ನಮ್ಮ ವೇದ ಮಂತ್ರ ಘೋಷ ಎಲ್ಲ ನಡೀತಿದ್ದು. ಇವತ್ತೇನು ಇಲ್ಲ, ಏನು ಇಲ್ಲ. ಅದು ಮನುಷ್ಯರ ಏನಾಯ್ತು ಟೇಜ್ ತಂದು ಮುಂಜಾನೆ ತಂದು ಇಟ್ಟಿರ್ತಾರ, ತಾಸನ್ಯಾಗ ಇದು ಮಾಡ್ತಾರ. ಅವ್ರು ಡಾಗ್ ಬಡಿಯವ್ರು ಬರ್ತಾರ, ಬಂದು ಕಿಸಿ ಮಾಡೋಣ. ಮುಂದೊಂದು ತಾಸಿನ ಮ್ಯಾಗ ಮತ್ತೊಬ್ಬ ಜರ ಹೊತ್ತಾಗಿ ಹೊತ್ತು ಮುಡ್ ಕಡೆ ಉಳ್ಳಾಕ್ ಬಂದ್ರೆ ಅಲ್ಲಿ ರೊಟ್ಟಿನೂ ಸಿಗುದಿಲ್ಲ, ಪಲ್ಯನೂ ಸಿಗುದಿಲ್ಲ, ಅನ್ನನೂ ಸಿಗುದಿಲ್ಲ, ಸಾರನೂ ಸಿಗಲ್ಲ. ಆಗಿನ ಕಾಲಕ್ಕೆ ಡಗ್ಲು ಅಂದ್ರ 3 ದಿನದ ಗಟ್ಲೆ ಅಂಗಡಿ ಇತ್ತು. 3 ದಿನ ಆದ್ರೂ ಪ್ರತಿನಿತ್ಯನು ಏನು ಆಗ ಈಗಿನಂಗ ಶಿರಾ, ಬುಂದೆ, ಜಿಲೇಬಿ ಏನೂ ಇದ್ದಿದ್ದಿಲ್ಲ. ಹೋಳಿಗೆ, ಚಪಾತಿ, ಹುಗ್ಗಿ, ಅನ್ನ, ನವಣಿ ಅನ್ನ ತಿರ್ತಿತ್ತು. ನವಣಿ ಅನ್ನ ಅದನ್ನ ಎಷ್ಟು ತೃಪ್ತಿಯಿಂದ ಮಾಡಿ ಉಣ್ತಿದ್ರು. ಆಗಿನ ಮೊಸರ ಈಗ ಎಲ್ಲರಿಗೆ ಸಿಗ್ತದ ನೋಡ್ರಿ. ಆಗಿನ ಮೊಸರು ಅನ್ನೋದೇ ಹೊಟ್ಟೆ ಗೊತ್ತಿಲ್ಲ. ಪಾಕೆಟ್ ಮೊಸರ ಏನದ ಎದ್ರದ ಗೊತ್ತಿಲ್ಲ. ಪಾಕೆಟ್ ಮೊಸರು ಯಾವ್ದು ಗೊತ್ತಿಲ್ಲ, ಅದು ಕರೆ ಬೇಡ. ಆಗಿನ ಎಮ್ಮಿ ಹಾಲ, ಎಮ್ಮಿ ಮೊಸರು ತಿಂದವ್ರು ಈಗ ಏನು ಇಲ್ಲಪ್ಪ ಅಂದ್ರೆ 1 ಕ್ವಿಂಟಲ್ದ 4 ಕಿಲೋ ಏರ್ತಿದ್ರು. ಅದು 1 ಕ್ವಿಂಟಲ್ದ 4 ಕಿಲೋ ಹೋಗಿ ಬರ್ಬರ್ತ 50 ಕಿಲೋ ಆಯ್ತು. ಪಾಕೆಟ್ಗಳು ಮೊದಲು ಮಾಡಿ ಬರ್ಬರ್ತ 25 10 ಕಿಲೋದ ಪಾಕೆಟ್ ಬರ್ಲಾಕತ್ತಾವ. ಅಜ್ಜಿ ಎತ್ತವ್ರಿಲ್ಲ. ಈಗ ನಮ್ಮತ್ತೆ ಒಂದು ಗುಂಡದ ಏನು ಪ್ರತಿ ಜಾತಿ 3 ವರ್ಷಕ್ಕೊಮ್ಮೆ ಜಾತ್ರೆಗೊಮ್ಮ ಅದನ್ನ ಎತ್ತು ಸ್ಪರ್ಧೆ ಇಡ್ತಿದ್ರು. ಚೀಲ ಅದು ಇದು ಎತ್ತುದು. ಒಂದು ಕಲ್ಲಿನ ಮ್ಯಾಗ ನಿಂತು ಎತ್ತಿದ್ರು. ಕಲ್ಲು ಅದು ಈ ಸದ್ದು ಗುಂಡಗಲ್ರಿ ಅದು. ಮೆಟ್ನಾಲಿಗೆ ಅಂದ್ರೆ ಒಂದು ಕಟ್ಟಿಗೆ 3 ಇದು ಹೊಡೆದ ಕಿಸಿ ಅಡ್ಡ ಹಾಕಿ ಎತ್ತ ನಿಂದ್ರಿಸೋದು. ನಿಂದ್ರಿಸಿ 4 ಮಂದಿ ಕೂಡಿ ಅವನ ಕೈ ಕುಡುದು ಮೆಟ್ನಾಲ್ ಮ್ಯಾಗ ನಿಂತವನ ಮ್ಯಾಗ ಮತ್ತ ಅವನ ಮ್ಯಾಗ ಕುಡೋದು. ಅವ್ನು ಕುಡುದು ಅವ ಅದು ಪೂರ ಎತ್ತುವೋತ್ ಹೋಗಿ ಕಿಸಿನ ಹಿಂದ್ ಹೋಗಿಬೇಕು. ಹಿಂದ ಚೀಲ ಎತ್ತುದು ಹಂಗೆ ಇತ್ತು. ಕುಸ್ತಿ ಹೆಂತಿಂತವು ಅವದಿದ್ದು. ಈಗ ಎಲ್ಲರೇ ಕುಸ್ತಿ ಚೀಲ ಗುಂಡ ನೀವು ಎಲ್ಲರೇ ಯಾವ ಜಾತ್ರೆ ನೋಡಿ ಕ್ರಿಕೆಟ್ ಬೇಕು ನಮ್ಗೆ. ಕ್ರಿಕೆಟ್ ನಾವು ಸಣ್ಣವ್ರು ಆಡೋದು ಚಿಣದಾಂಡ, ಗೋಲಿ ಗುಂಡ, ಮಂಗ್ಯಾನ ಆಟ ಆಡ್ತಿದ್ದೆವು. ಹೌದೊಂದು ಗಿಡಕೇರಿ ಕೆಸೀರ ಮ್ಯಾಗ ಹೋಗೋದು. ಈಕೆ ಏರಿದ್ರಾಗ ಯಾವ ತೆಳಗ್ ಉಳಿದ್ರಾಗ ಅವ್ನಿಗೆ ಹೋಗಿ ಮುಟ್ಟಿದ್ರ ಅವ ಸೋತಂಗ ಅಂತೇಳಿ ಚಿಣದಾಂಡ ಇರ್ತಾವೆ. ಚಿಣದಾಂಡ ಅಂತಂದ್ರೆ ಏನು ತಂಡಾಗಿ ಆಡ್ತಿದ್ದೆವು. ಏನು ಇಲ್ಲ ಇವತ್ತು. ಚಿಣದಾಂಡ ಇಲ್ಲ, ಗೋಲಿ ಗುಂಡ ಇಲ್ಲ, ಏನು ಇಲ್ಲ. ಈಸಾಡೋದಂತ್ರ ಹೇಳ್ಬಾರ್ದು. ದೊಡ್ಡ ಬಾವಿ ಬಾವ್ಯಾಗ ಹೋಗಿ ಮ್ಯಾಲಿಂದ ಹಾರೋದು, ಮ್ಯಾಲಿಂದ ಸುರಂಗ್ ಹೊಡಿಯೋದು. ಏನು ಈಗಿನ ಕಾಲದ ಹುಡುಗರು ನೋಡು, ಯಾರೇ ಹೋಗಿ ಬಾಯಿ ಬಿದ್ದು ಸತ್ತ. ಈಸ್ ಕಲ್ತಿಲ್ಲವ, ಅದಕ್ಕೆ ಬಾಯಿ ಬಿದ್ದು ಸತ್ತ. ಅವಾಗ ನಿಮಗೆ ಯಾರು ಈಸ್ ಕಲಿಸ್ತಿರು? ಯಾರೇ ನಮಗ್ರೆ. ಈಗ ನಾವ್ ಬಾಯಿಗೆ ಹೋದ್ರ ಅಂದ್ಕೊಂಡೆ ನಮ್ ಹಿರಿಯರ್ ಇರ್ತಿದ್ರಲ್ರಿ. ಹಿರಿಯರ್ ಇದ್ದವ್ರು ಏನ್ ಮಾಡ್ರ, ಸಣ್ಣ ಬರ್ತಾಯಿಲ್ಲ ಬರ್ತಂದ್ರೆ ಬಿಡ್ತಿದ್ರಿ. ಬರೋದಾದ್ರೆ ಏನ್ ಮಾಡ್ತಿದ್ರು, ಮ್ಯಾಲಿಂದ ಒಗದ್ ಬಿಡ್ತಿದ್ರು. ಡೈರೆಕ್ಟ್ ಒಗದ್ ಬಿಡೋದು. ಒಗದ ಅವ್ರು ಹಂಗೆ ಅಲ್ಲಿ ಅವ್ರ ಬಾಯಾಗ ಇರ್ತಿದ್ರು. ಅಂದ್ಕೊಳ್ಳಿ ಅವ್ರು ಹೇಳಿದ ಕೈ ಜಕ್ಕೋತ ಬಾತೇಳಿ ನಮಗ ಅಲ್ಲಿ ಅವ್ರ ಪಾಠಶಾಲೆ ಕೊಡ್ತಿದ್ರು. ಹೇಳ್ಕೋತ ನಿಮ್ಗೆ ಹೇಳ್ತಿದ್ರು ಹಿಂಗ ಬಡ್ಕೋತ ಬಾ, ಕಾಲ್ ಜಾಡ್ಕೋತ ಬಾ ಅಂತ ಹೇಳ್ತಿದ್ರು. ಇವತ್ತೇನು ಇಲ್ಲ. ಅದಕ್ಕಾಗಿ ಇವತ್ತು ಏನು ಉಳಿದಿಲ್ಲ. ಸಂಸ್ಕೃತಿ ಅನ್ನೋದೇ ಪೂರಾ ಮಾಯಾಗದ. ಸಂಸ್ಕೃತಿಗೆ ಏನು ಕಿಮ್ಮತ್ತಿಲ್ಲ ಈಗ. ಆಗಿನ ಕಾಲಕ್ಕ ಒಂದು ಬಾವಿ ಆಗ್ಬೇಕಾದ್ರೆ ಸರಾಸರಿ 3 ವರ್ಷ ತನ ಹೋಗಿತ್ತು. ಹಾರಿಲೆ ಹೊಡೆದು ಅದನ್ನ ಬುಟ್ಟಿ ಮ್ಯಾಗ ಹೊತ್ಕೊಂಡು ಪ್ಯಾವಟಿಗಿಡಿ ರೂಪ ತಂದು ಹೊರಗೆ ಹೋಗಿಬೇಕು. ಮತ್ತೆ ಅಷ್ಟು ಕಷ್ಟ ಪಡಕಿತ್ತ. ಈಗ ಬರೀ ಒಂದೇ ದಿನದಾಗ ಅಥವಾ ಒಂದೇ ವಾರದಾಗ ಆಗ್ತದಲ್ಲ, ಅದು ಚಲೋ. ಇದು ಚಲೋ ಯಾವುದು ಮೊದಲಿನ ಚಲೋ, ಇದು ಚಲೋ. ಬಾವಿ ಹೊಡೆಯೋದು 1 ತಿಂಗಳು ಬಾವಿ ಹೊಡೆಯೋದು ಏನದ, 1 ದಿನದಾಗ ಹೊಡೆದ್ರೆ ಮುಗಿದೇ ಹೋಗ್ತದಲ್ಲ. ಹೌದಲ್ಲ, ಇದು ನೀವು ಅವಸರ ಹಾಕದೈತಿ. ಅವಸರ ಆಗಲ್ಲ, ಕರೆಕ್ಟ್ ಆಗ್ತದ, ಜಲ್ದಿ ಕರೆಕ್ಟ್ ಆಗ್ತದ. ಈ ಸದ್ದ ಬಾಯಾಗ ಬಿದ್ರೆ ತೆಗಿಲಾಕ ದಿಕ್ಕಿಲ್ಲ, ಪ್ಯಾವಟಿಗಿಲ್ಲ ಅವಕ್ಕ. ಮೊದಲು ಏನ್ ಮಾಡ್ತಾರ ಅಂದ್ರೆ ಹಡ್ಕೋತ ಪ್ಯಾಂಟ್ರಿಂಗ್ ಮಾಡ್ತಾರೆ. ಹಂಗೆ ಎಷ್ಟು ತಾವು ಹೊಡೆದಿತ್ತಾರ ಹಂಗೆ ಅದಕ್ಕೆ ಬೇಸಿ 2-3 ಬದಿ ತಿರುಗಬೇಕು. ಹಂಗ ಪ್ಯಾಂಟ್ರಿಂಗ್ ಮಾಡ್ತಿದ್ರು. ಅಗದಿ ಸ್ಟಪ್. ಈಗೇನಿಲ್ಲ, ಸರ ಹೊಡಿತಾರ. ಏನ ಅದಕ್ಕೇನು ಪ್ಯಾಂಟ್ರಿಂಗ್ ಮಾಡ್ಲಾಕ್ ಬರಲ್ಲ. JCB ಪ್ಯಾಂಟ್ರಿಂಗ್ ಮಾಡಕ್ ಬರ್ತೈತ್ರಿ. ಅವಾಗ ಮಟ್ಟಿ ಹತ್ತಿದ್ದು ಮಟ್ಟಿ. ಈಗ ಕರೆಂಟ್ ಏನು ಅವಾಗ ಆಯಿಲ್ ಇಂಜನ್ ಏನು ಇದ್ದಿದ್ದಿಲ್ಲ. ಏನು ಕೇಳಬೇಡ. ಮಟ್ಟಿ ಅಂದ್ರೆ ಹಂಗ ಅದು ದೊಡ್ಡದೊಂದು ಕೆಬ್ಬಣ ಬುಟ್ಟಿ ಆಕಾರ ಇತ್ತು. ಅದಕ್ಕೆ 2 ಕಟ್ಟಿಗೆ ನಡೆಸಿ ಮ್ಯಾಗೊಂದು ಹಾಕಿ ಒಂದು ಗಾಲಿ ಹಾಕಿ ಅದ್ರ ತಂದು ನೀರು ಹೊರಗೆ ಚೆಲ್ತಿದ್ರು. ಏನು ಎತ್ತಿನ ಮುಖಾಂತರ ಅದು ಹೋಯ್ತು. ಅದು ಹೋಗಿ ಆಯಿಲ್ ಇಂಜನ್ ಬಂತು. ಆಯಿಲ್ ಇಂಜನ್ ಅಂದ್ರೆ ನೀರಿಂದು ಅಂದ್ರೆ ಅದಕ್ಕೆ ಒಂದು ಬ್ಯಾರಲ್ದಾಗ ನೀರ್ ಹಾಕ್ಬೇಕು. ಆ ನೀರು ಸಪ್ಲೈ ಮಾಡಿ ಅದು ಬಿಸಿಯಾಗಿದ್ದು ಹೊರಗೆ ಉಳಿದು ಅದಕ್ಕೆ ತುಂಬೋದು. ಅದು ಹೋಯ್ತು. ಅದು ಹೋಗಿಂದ ಕರೆಂಟ್ ಬಂತು. 72ರಾಗೇನ ಕರೆಂಟ್ ಬರ್ತದ. ಅದಾಗಿಂದ ಏನದಿಲ್ಲ. ಇವತ್ತಿನ ಕಾಲಕ್ಕೆ ಆಗ್ಯದ, ಪರಿಸರ ಬೆಳೆದದ. ಅದನ್ನ ಉಪಯೋಗ ರೀತಿ ಮಾಡ್ಕೋಬೇಕು ಅಷ್ಟೇ. ಉಪಯೋಗ ರೀತಿ ಮಾಡ್ಕೊಂಡ್ರ
ನಾವು ಮೊದಲು ಸಣ್ಣವರಿದ್ದಾಗ ಈ ಯಾವುದೇ ಒಂದು ಬೆಳೆಗಳಿಗೆ ಇವತ್ತು ಮೆಣಸಿ ಗಿಡ ಅನ್ನೋ ಟಮಾಟೆ ಅನ್ನೋ ಬದನೆಕಾಯನ್ನು ಯಾವುದೇ ಗಿಡಗಳು ಎಣ್ಣೆ ಗೊತ್ತಿದ್ದಿಲ್ಲ. ಬೇನ್ ತಪ್ಪಲ ಕುಟ್ಟಿ ಕಿಸಿ ರಸ ಮಾಡಿ ಒಂದು ಬುಟ್ಟ್ಯಾಗ ತಗೊಂಡ್ ಅದ್ರ ಬೇನ್ ತಪ್ಪಲೇನೆ ಜಾಡಿಸ್ಕೊತ ಹೋಗಿದ್ದೆವು. ಅಂದ್ರೆ ಆ ಗಿಡಗಳ ಮ್ಯಾಗ ಎಷ್ಟ್ ದಿನ ಹೊಡಿತಿರ್? 1 ಎಕರೆ ಎಷ್ಟ್ ದಿನ ಹೊಡಿತಿದ್ರಿ? ಯಾವ್ದು ನೀವು? ಅದು ರಾಸಾಯನಿಕ ಅಲ್ಲದು, ರಾಸಾಯನಿಕ ಅಲ್ಲ. ಆವಾಗಿನ ಟಮಾಟಿ ಬದನೆಕಾಯಿ ಇಂಥವು ಬರೀ ನೀ ಹೊಲಕ್ಕೆ ಹೋದ್ರೆ ಬುತ್ತಿ ಒಯ್ದಬೇಕಾಗಿದ್ದಿಲ್ಲ, ಬರೀ ಹಸಿನೇ ತಿನ್ನು ನೀ ಅಂತವಿದ್ದು. ಬರ್ಬರ್ತ ಏನತ್ತಲ್ಲ, ಒಂದು ಕಾಲಿ ಹೊಡಿ ಪಂಪ್ ಬತ್ತು, ಒಬ್ಬ ತುಳಿಬೇಕು, ಒಬ್ಬ ನೀರ್ ತಂದು ಹಾಕ್ಬೇಕು, ಒಬ್ಬ ಪೈಪ್ ಹಿಡ್ಬೇಕು, ಒಬ್ಬ ಹೊಡಿಬೇಕು. 4 ಮಂದಿ ಅದನ್ನ ನಾನು ನೋಡಿ ಮತ್ತೆ 4 ಮಂದಿ ಇವತ್ತಿನ ಕಾಲಕ್ಕೆ ಬಂದಾವ. ಆದ್ರೆ ಏನದಲ್ಲ, ಈ ರಾಸಾಯನಿಕ ಬಾಳ ಕೆಡಿಸ್ಯಾವ. ಅವಾಗ ಗೊಬ್ಬರ ಅನ್ನೋದು ಈ ಸರ್ಕಾರಿ ಗೊಬ್ಬರ ಅನ್ನೋದು ಗೊತ್ತಿದ್ದಿಲ್ಲ. ತಿಪ್ಪಿ ಗೊಬ್ಬರ ಮನೆಯೊಬ್ರು ಪ್ರತಿಯೊಬ್ರು ತಮ್ಮ ತಿಪ್ಪಿ ಜಾಗ ಮಾಡ್ತಿದ್ರು. ವರ್ಷ ಇವತ್ತ 8 ಗಾಡಿ 10 ಗಾಡಿ ಎಲ್ಲ ಒಯ್ದು ಹಾಕಿ ಗಳೆ ಹೊಡೆದ್ರೆ ಹ್ಯಾಂಗಂದಿ ಅವಾಗಿನ ದಂಟ ನೋಡಿದ್ರ ಒಬ್ಬ ಈಗಿನ ಕಬ್ಬು ತಿಂದಂಗ ಅಂತಿಟ್ಟು ದಪ್ಪಿದ್ದು ಜ್ವಾಳದಂಟ ಪ್ರತಿಯೊಬ್ರು ಏನು ಅಂತವ್ ತಿನ್ಬೇಕಾದ್ರ. ಆಗಿನ ಕಾಲಕ್ಕ ಬರೀ ಜ್ವಾಳದ ರೊಟ್ಟಿ ಪ್ರತಿಯೊಂದು ಯಾವನೇ ಒಬ್ಬನಿಗೆ ಸಂಡಾಸ್ ಹತ್ಯದ ಅಂದ್ರ ಏನು ಮುಟ್ಟಿಗೆ ಮಾಡ್ತಿದ್ರ ಅವಾಗ. ಮುಟ್ಟಿಗೆ ಹೌದು, ಈಗಿನ ಮಾಡ್ತಾರ. ಆ ಜ್ವಾಳ ಇಲ್ಲಿ ಅವು ಮೂಗ್ತಿ ಮಾಯಿನ ದಂಡಿಗೆ ಅವಾಗಿದ್ದವು, ಈಗಿಲ್ಲವು. ಏನು ಈಗ ನಾವು ಕುಟ್ಟಿ ಅದು ಅಗದಿ ಚಲೋದೊಂದು ಈ ಕುಸುಬಿ ಎಣ್ಣೆ ಹಾಕಿ ಅದ್ರಾಗ ಎದ್ದಿ ತಿಕ್ಕಿ ಕಿಸಿದ್ರೆ ಉಂಡ್ರ 2 ದಿನ ಸಂಡಾಸ್ ಬರ್ತಿದ್ದಿಲ್ಲ. ಅವಾಗಿನ ಎಣ್ಣೆ ಕುಸುಬಿ ಎಣ್ಣೆ, ಕುಸುಬಿ ಹಿಂಡಿ ಅಂತ ಬರ್ತಿತ್ತು ಮಗ್ಗಲಕ್ಕ. ಅದನ್ನ ತಂದು ಎತ್ತುಗಳಿಗೆ ತಂದು ಇಡ್ಲಾಕ ತಗೊಂಬರ್ತಿದ್ರು. ಅದನ್ನ ತಂದು ಇಟ್ರ ಮನ್ಯಾಗ ದುಡಿ ಆಳುಗಳು ಆ ಎಣ್ಣೆ ಬೀಳುದ್ ನೋಡಿ ಒಳಗ್ ರೊಟ್ಟಿ ಕೂಡ ಹಿಂಡಿ ತಿತ್ತಿದ್ರು. ರೊಟ್ಟಿ ಕೂಡ ಹಿಂಡಿ ತಿತ್ತಿದ್ರು. ಎತ್ತುಗಳು ಕೂಡ ಹಿಂಡಿ ಇವರೇ ತಿತ್ತಿದ್ರು. ಇಲ್ಲದೇನು ಎಲ್ಲ ಮಾಯಾಗದ ಸಂಸ್ಕೃತಿ ಕಿಮ್ಮತ್ತಿಲ್ಲದಾಗ ಯಾವುದು ಇಲ್ಲದಾಗ. ಅದಕ್ಕೆ ಆದಷ್ಟು ತಾವು ಕೂಡ ಈ ಒಂದು ಸಂಸ್ಕೃತಿ ಉಳಿಸಿ ಬೆಳೆಸಿ ನಮ್ಮ ಕರ್ನಾಟಕದ ಒಂದು ಹೆರಿಮೆ ದೊಡ್ಡದಾಲಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ವಿ. ಅದು ನೋಡ್ರಿ, ಯಾರ್ಯಾರು ಬಂದು ನಿಮ್ ಮದ್ವಿ ಮಾಡ್ತಿರು, ಎಲ್ಲಿಲ್ಲರು ಬರ್ತಿರು, ಹೆಂಗೆಲ್ಲ ತಯಾರು ಮಾಡ್ತಿದ್ರಿ? ಮೊದಲು ನೋಡ್ರಿ, ಹೆಣ್ಣಿನವ್ರ ಕಡೆಯಿಂದ ಹಿರಿಯರು, ಗಂಡಿನವರು ಊರನ ಹಿರಿಯರು ಮತ್ತು ನಮ್ಮ ಗ್ರಾಮದ ಸ್ವಾಮಿಗಳ ತಿರ್ತಿದ್ರು. ಏನು ಸ್ವಾಮಿಗಳಿದ್ದಲ್ಲಿ ಸ್ವಾಮಿಗಳು, ಪುರೋಹಿತರಿದ್ದಲ್ಲಿ ಪುರೋಹಿತರು ಬಂದು ಅದನ್ನು ಕೂಡಿ, ಆಗಿನ ಕಾಲಕ್ಕೆ ಲಗ್ನ ಪತ್ರ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ, ಬರೀ ಬಿಳಿ ಹಾಳಿ ಮ್ಯಾಗ ಬರೆಯೋದು. ಬರೆದು ಇಂಥದನ್ನ ಇಂಥ ಟೈಮ್ ಕತ್ ಹೇಳಿದಾಗ ಅವ್ರು ಬರ್ಬೇಕಾದ್ರ ಮುಂಚಿತವಾಗಿ ಗಾಡಿ ಮ್ಯಾಗ ಬರ್ಬೇಕು. ಎತ್ತಿನ ಗಾಡಿ ಮ್ಯಾಗ ಬರ್ಬೇಕು. ಎತ್ತಿನ ಗಾಡಿ ದೂರ ಇದ್ರು ಎತ್ತಿನ ಗಾಡಿ ಮ್ಯಾಗೆ ಬರ್ಬೇಕು. ಬಂದಿನ ನಾಳೆಗಿಲ್ಲ ಕಾಯಿ ಸಂಜಿಗೆ ಬರ್ಬೇಕು. ಅವ್ರು ಸಂಜಿಗೆ ಬಂದು ಅದೆಲ್ಲ ಮುಂಜಾನೆ ಲಗ್ನದ ಮಾಡಿ ಮತ್ತ ಹೋಗ್ಬೇಕಾರ ಮರ್ದನ ಹೋಗಿತ್ತು. ಇಲ್ಲೇ ಮಲ್ಲೈನ ಗುಡಿಯಾಗ, ಇಲ್ಲೇ ನಮ್ಮ ದೇವ್ರಿಪುರ ಮಲ್ಲೈನ ಗುಡಿಯಾಗ ಲಗ್ನ ಹಾಕಿದ್ದು. ನಮ್ಮೂರಾಗ ಅವಾಗೇನ ವಾಹನಗಳು ಇದ್ದಿಲ್ಲ. ಸುಮಾರು ಊರನ್ನು 40-50 ಗಾಡಿ ಹೋಗಿದ್ದು. ಆದ ಕೂಡಲೇ ಒಬ್ಬನಿಗೆ ಒಪ್ಪಿಸ್ತಿದ್ರು. ಅದು ಅವೆಲ್ಲ ಒತ್ತಿಗೆಲ್ಲ ಜೊತೆಗೆ ಬೀಚ್ ಒಬ್ಬನ ಕೈ ಕೊಡ್ತಿದ್ರು. ಅಕ್ಕಿ ಕಾಳು ಬಿಡುತ್ತಾನ, ಇವ್ ಯಾರಿಗೂ ಕೊಡಬಾರ್ದು ಅವ್ರವ್ರದ ಅಂತೇಳಿ. ಅಕ್ಕಿ ಕಾಳು ಬಿದ್ದಿಂದ ಊಟದ ಆಗಿಂದ ಅವ್ರ ಕೊಡ್ತಿದ್ರು. ಅವಾಗ ಗಾಡಿ ತುಂಬ್ಕೊಂಡ್ ಬರ್ತಿದ್ರು. ಅಂದ್ರೆ ಎಷ್ಟು ದೂರಿಂದ ಮದ್ವಿ ಮಾಡ್ತೀರಿ? ಇಲ್ಲಿಂದ ನೋಡಿ, ಈಗ ಒಂದು 3 ಕಿಲೋಮೀಟರ್ ಇತ್ತಂದ್ರೆ ಹೆಂಗ ಅಲ್ಲಿ ತಕ ಹೆಂಗ್ ಹೋಗ್ತಿರು? ನೋಡ್ತಿದ್ರಿ ಹಂಗ, ಬರ್ತಿದ್ರಿ ಹಂಗ? ಅವಾಗ ಜನಸಂಖ್ಯೆ ಕಮ್ಮ. ಈಗ ಅವಾಗ ಈಗ ಸ್ವೈಪ್ ಇದ್ರ 20-30 ಗಾಡಿ ಹೋಗಿದ್ದು. ಆದ್ರ ದೂರ ಇತ್ತಂದ್ರ ಅಲ್ಲಿ ಅವ್ರೇನು 2 ಬೇಡ 3 ಗಾಡಿ ಬರ್ತಿದ್ರು ಅಷ್ಟೇ ಜನ. ಮೊದಲಿನ ಅಣ್ಣತಂಬ್ರ ಹೆಂಗದಾರ, ಈಗಿನ ಅಣ್ಣತಂಬ್ರ ಹೆಂಗಿದಾರ? ಮೊದಲಿನ ಅಣ್ಣತಂಬ್ರು ಮೊದಲು ಬಾಂಧವ್ಯದ ಒಂದು ರುಚಿ ಇತ್ತಲ್ಲಿ. ಬಾಂಧವ್ಯದ ರುಚಿ ಏನು, ನಾ ಹೆಚ್ಚ ನೀ ಹೆಚ್ಚ ಅನ್ನೋದು ಇದ್ದಿದ್ದಿಲ್ಲ. ಇಲ್ಲ, ಅವನ ಮಾತು ಇವಾಗ ಕೇಳ್ತಿದ್ದ, ಇವನ್ ಮಾತು ಅವಾಗ ಕೇಳ್ತಿದ್ದ. ಈಗ ಯಾವ್ದಾರ ಒಬ್ಬನ ಮಾತು ಕೇಳಕ್ ಹೋದ್ರ ಬಿಡು ಅಲ್ಲೇ ನೀರ್ ಶಾಡಿ ಅಂತ ತಮ್ಮನಿ ಅಣ್ಣ ಬೈ ಪರಿಸ್ಥಿತಿ ಬಂದು ಬಾಂಧವ್ಯದ ರುಚಿ ತಪ್ಪ್ಯಾದ. ಇಲ್ಲಿ ತಪ್ಪ ಯಾರ್ದಾಗ್ಯದ? ಇಲ್ಲಿ ಯಾವುದು ಹಿಂಗ ಆಲಕ್ಕ ಕಾರಣ ಯಾರ್ದು? ತಪ್ಪ ಯಾರ್ದು? ಸಂಸ್ಕೃತಿ ತಪ್ಪ. ಮೊದಲ ಒಂದು ಮುಳ್ಳು ಕಂಟಿ ಬೆಳಿಬೇಕಾದ್ರೆ ಮೊದಲಿಗೆ ಮುಳ್ಳು ಕಂಟಿ ಬೆಳೆಯಾಗ ಅವಾಗೆ ಕಿತ್ತೋಗದ್ರೆ ಇದು ಕಂಟಿ ಬೆಳಿತಿದ್ದಿಲ್ಲ. ಈಗ ಅದು ಬೆಳೆದು ದೊಡ್ಡದಾಗಿ ಒಂದ್ರಿಂದ ಒಂದು ಪರಿಸರ ಪೂರ ದೊಡ್ಡದಾಗ್ಯದ. ಅದು ಈಗ ಕಿತ್ತಿನಿಂದ ಬರಲ್ಲ. ಇದಕ್ಕೊಮ್ಮೆ ನಾಶ ಆಗೋ ಕಾಲ ಬಂದಾಗ ಅದನ್ನ ಪೂರ ಮುಳು ಸುಟ್ಟು ಬಂದಾಗ ಹೊಸ ಸಂಸ್ಕೃತಿ ಬೆಳಿತದ. ಈಗ ಬಾರಿ ಗಿಡ ಬೆಳೆದಂದ್ರೆ ಬಡ್ಡಿ ದಮ್ಮಾಗ್ಯದ. ಅದಕ್ಕ ಮೊದಲು ಕಟ್ಟಿದ್ದಾಗ ಕೈಲೆ ಕಿತ್ತಿತ್ತು, ಈಗ ಅದು ಕೈಲೆ ಕಿತ್ಲಕ್ ಬರ್ಲಾದಂಗ ಅದು. ಎಲ್ಲರೂ ಒಮ್ಮನಸ್ ಮಾಡಿದ್ರೆ ಹಾಕದ, ಒಮ್ಮನಸ್ ಆಗಲ್ಲ.
ಅವಾಗಿನ ಅತ್ತಿ ಸೊಸಿ ಬಾಂಧವ್ಯ ಹೆಂಗಿತ್ತು ಈಗಿನವ್ರದ್ದು ಹೆಂಗದ ನೋಡ್ರಿ ಅವಾಗ ಒಂದು ಮನಿಗೆ ಹೆಣ್ಣು ಕೊಡ್ಲಾಕ್ ಹೋಗ್ಬೇಕಾದ್ರ ಹಾ ಅವರು ಹೆಣ್ಣು ಕೊಡೋರು ಕೇಳ್ತಿದ್ರು ಹಾ ಮನ್ಯಾಗ ಅಣ್ಣತಮ್ರಿ ಎಷ್ಟು ಮಂದಿ ಆರ, ಮನ್ಯಾಗ ಅಣ್ಣತಮ್ರಿ ಎಷ್ಟು ಮಂದಿ ಆರ, ಇನ್ನ ತಂದೆ ತಾಯಿ ಹಾರಿಲ್ಲ, ಹಾರಿಲ್ಲ, ಅವ್ರ ಆಸ್ತಿ ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ರು. ಅಂದ್ರೆ ಅಣ್ಣತಮ್ರಿ ಯಾಕ ಬಾಳಾರ ಅಂದ್ರ ಒಂದಕ್ಕೊಂದು ಏನೇ ಆದ್ರೂ ಒಬ್ರಿಗೊಬ್ರು ನೋಡ್ಕೊತ ಹೋಗ್ತಾರ. ಓಕೆ ಓಕೆ ಓಕೆ. ಮತ್ತ ಅತ್ತಿ ಮಾವ ಯಾಕಾರ ಅಂದ್ರೆ ಅವ್ರು ಹಿಂದಿನ ಹಿನ್ನೆಲೆ ಒಂದು ಅನುಭವ ಕಂಡವ್ರು ಇರ್ತಾರ. ಇನ್ನು ಸಣ್ಣವ್ರು ಇವ್ರು ಇವ್ರು ಸಣ್ಣವ್ರು, ಇವ್ರು ಅವ್ರು ಕಲಿಕೆ ಇವ್ರು ಕಲ್ಕೋತ ಹೋಲಿ, ಸಂಸ್ಕೃತಿ ಕಲ್ಕೋತ ಹೋಲಿ ಅಂತೇಳಿ ಅವಾಗ ಅತ್ತಿ ಮತ್ತು ಮಾವರ ಅದರ್ಥ ಬುದ್ಧಾಮ್ ಕೇಳ್ತಿದ್ರು. ಇವತ್ತಿನ ಕಾಲಕ್ಕೆ ಹಂಗಲ್ಲ. ಏನು ಮೊದಲು ಹೋದ ಕೂಡಲೇ ಕೇಳ್ತಾರ, ಮೊದಲು ಗೌರ್ಮೆಂಟ್ ನೌಕರಿ ಅದನು, ನೌಕರಿ ಅದ ಕೂಡಲೇ ಆಸ್ತಿ ಏಟದ, ಆಸ್ತಿ ಏಟದ ಕೂಡ ಇನ್ನು ಅತ್ತಿ ಮಾವ ಆರೇನು ಅಂತ ಸತ್ತಿರ್ಬೇಕು. ಬಂದ ಕೂಡಲೇನೆ ಸಸಿಕಾಯಿ ಚಾವಿ ಇರ್ಬೇಕು. ಏನು ಆ ನೌಕರಿ ಅಂದ್ರೆ ಏನು, ನೌಕರಿ ಮಾಡ್ಕೊಂಡು ಹೋದ್ರಂದ್ರ ಇವ್ ಮನ್ಯಾಗ ಅಕಸ್ಮಾತ್ ತಂದಿ ತಾಯಿ ಯಾರೇ ಇದ್ರಂದ್ರ ಅವೇನೇ ಭಿಕ್ಷೆ ಮಾಡ್ಕೊಂತಿಲ್ಲ ಕೊಲಕ ನಾವೊಂದು ಹೋಗ್ತೀವಲ್ಲ. ಇವತ್ತಿನ ಕಾಲಕ್ಕೆ ನೌಕರಿ ಮಾಡೋರು 1 ತಿಂಗಳು ಬೇಡ 2 ತಿಂಗಳ ಪಗಾರ ಬರ್ಲಿಕ್ಕಂದ್ರ ಏನು ಅವು ಮನಿ ತಿರ್ಗಾಡೋರ್ಕಿನ ಹೆಚ್ಚಿನ ಪರಿಸ್ಥಿತಿ ಸಂಕಷ್ಟ ಅದ. ಆದ್ರ ರೈತರ ಮನಿ 1 ವರ್ಷಗಟ್ಲೆ ಆಗಟ್ಟು ಪೀಕ್ ಸ್ಟಾಕ್ ಇರ್ತದ. ಬ್ಯಾಳಿ ಬೆಲ್ಲ ಜ್ವಾಳ ಎಲ್ಲ ಸ್ಟಾಕ್ ಇರ್ತದ. ಅಣ್ಣತಮ್ರಿ 4 ಮಂದಿ ಎಗದಿ ಇದ್ರು ಒಕ್ಕಟ್ಟಿದ್ರೆ ಆ ಮನಿ ಏನಿಲ್ಲ ಒಂದು ಸ್ವರ್ಗದ ಮನಿ ಕಂಡಂಗ ಕಾಣಿಸ್ತದ. ಈ ನೌಕರಿಯವ್ರು ಎಲ್ಲಿರ್ತಾರ, ಅದು ಒಂದು 5,000-6,000 ಬಾಡಿಗೆ ಇರ್ತದ. ಒಂದಿಟ್ಟು ಹತ್ತೆಗೆ 2 ಕೋರಿ ಇರ್ತಾವ, ಒಂದು ಉಣದು ಒಂದು ಹೇರೋದು, ಇದ್ರ ಬಿಟ್ಟು ಮತ್ತೇನು ಇಲ್ಲ. ಈಗ ಮೊದಲ್ನಾಗ ಈ ಮನಿಗಳು ಎಷ್ಟು ಆಗಲ್ಲ, ಪಡ್ಸಾಲ ಏನು ಆ ಮನಿಗೇನು ಕೊಟ್ಟಿಗೇನು ಅವಾಗ ಆ ರೀತಿ ಇದ್ದು. ಈಗಿಲ್ಲ, ಏನೂ ಅವಿಲ್ಲ ಇಲ್ಲ. ತದ್ವಿರುದ್ದೇನೆ ಮಾಡ್ಲಕ್ ಹೋದಿ, ಮಗ ಆಮೇಲೆ ಶಾಣೆನು ಹೋಗ ಒಬ್ಬ. ಅವಾಗ ಸಹಜ ನಾವು ಶಾಣ್ರು ಒಂದು ಯಾವ್ದಾರ ದಾರಿ ಹಿಡ್ದೋಗ ಯಪ್ಪ ಜರ ಕೂತ್ ಹೋಗು ಅಂತಂದ್ರೆ ನಾವು ಕೂತ್ ಹೊಕ್ಕಿದ್ದೆವು. ಇಂಥ ಒಂದು ಘಟನೆ ಇದೇ ನಮ್ಮ ಕನ್ನೋಳಿ ಶ್ರೀಗರ ಹೇಳಿವಲ್ಲ, ಅವರು ಈ ಹಿಪ್ಪರಿಗೆ ಸಾಲಕ್ಕಿ ಡಾಕ್ಟರ್ ಅಂತೇಳಿ ಗಂಡ ಹಿಡ್ತಿ ಅವ್ರು ದರ್ಶನಕ್ಕೆ ಹೋಗ್ಯಾರ. ಹೋದ ಕೂಡಲೇ ಕೂತಾರ. ಅವ್ರು ಕೂತ್ ಕೂಡಲೇನೆ ಎಲ್ಲಾರು ತಮ್ಮ ಒಂದು ಅರ್ಧ ತಾಸು ಹೋಗ್ಬೇಡ, ಒಂದ್ ಜರ ಕೂತ್ ಬಿಡು ಅಂದಾರ. ಅರ್ಧ ತಾಸು ಅಂದ ಕೂಡಲೇನೆ ಹ್ಞೂನ್ರಿ ಅಂದಾರ. ಹ್ಞೂನ್ರಿ ಅಂದ ಕೂಡಲೇ ನಾವು ಜರ ಏಕಿಗೆ ಹೋಗಿ ಬರ್ತೀನಿ ಅಂದಾರ. ಏಕಿಗೆ ಹೋಗ್ಯಾರ. ಅವ್ರು ಏಕಿಗೆ ಹೋದ ಕೂಡಲೇ ಏನಾಗ್ಬಿಟ್ಟದ, ಇವ್ರಿಗೆ ಫೋನ್ ಬಂದ್ಬಿಟ್ಟವ, ಜಲ್ದಿ ಬಾ ಅಂತ. ಅವ್ರ ಮುತ್ತಾರ ಅಲ್ಲಿ ಏಕಿಗೆ ಹೋದ ಕೂಡಲೇ ಇವ್ರು ಕಾರ್ ತಗೊಂಡ್ ಹೋಗ್ಯಾರ. ಬರಬ್ಬರಿ 4 ಕಿಲೋಮೀಟರ್ ಹೋಗಿಲ್ಲ, ಆಕ್ಸಿಡೆಂಟ್ ಆಗಿ ಕಲಾಸ 2 ಗಂಡ ಇಡ್ತಿ. ಆ ಗುರು ಮಾತು ಅನ್ನೋದಕ್ಕ ಪಾಲನೆ ಅವ್ರ ಅಲ್ಲೇ ಗುರುಗಳು ಹೇಳಿ ಮಾತು ಪಾಲಿಸಿದ್ರ ಜೀವನ ತಿರ್ತಿರವ್ರು. ಇಬ್ರು ಡಾಕ್ಟರು, ಅವನು MD ಆಕಿನೂ MD. ಅದಕ್ಕಪ್ಪ ಆವಾಗಿನ ಗುರು ಹಿರಿಯರ ಮಾತಿಗೆ ಕಿಮ್ಮತ್ತಿತ್ತು, ಮನ್ನಣೆ ಇತ್ತು. ಯಾವುದೇ ಒಂದು ಹೋಟೆಲ್ದಾಗ ಹಿರಿಯರು ಯಾರೇ ಚಹಾ ಕುಡ್ಕೋತದ ಕೂತಿದ್ರ ನಮ್ಮಂತ ಸಣ್ಣ ಪೀಳಿಗೆ ಒಳಗೆ ಹೋಗಿದ್ದಲ್ಲ ನಾವು. ಏನು ಯಪ್ಪ ಅಲ್ಲಿ ಆಣ ಕೂತಾನೋ ಮರ, ಮಾಮ ಕೂತಾನೋ ಮರ ಅಂತ ನಾವು ಹೊಳ್ಳಿ ಬರ್ತಿದ್ದೆವು. ಇವತ್ತಿನ ಕಾಲಕ್ಕೆ ದಾರದ ಅಂಗಡಿ ಅವ್ ಕುಂದ್ರಲ್ಲಕ ಅವರು. ಆ ಮಗ ನಮಗೆ ರೊಕ್ಕ ಕೊಡ್ತಾನ. ಪ್ರಾಥಮಿಕ 7ನೇ ತರಗತಿ ಹೆಚ್ಚಿಗಿಲ್ಲ. ಯಾಕಂದ್ರೆ ಹೆಚ್ಚಿಗೆ ನಾವು ಕಲಿಬೇಕು ಅನ್ನೋ ಹಂಬಲಿತ್ತು. ಹಂಬಲಿದ್ರು ನಮ್ಮ ತಂದೆ ಕುಡುಕರಿದ್ದು ನಮ್ಮನ್ನು ಸಾಲಿ ಬಿಡಿಸಿದ್ರು. ಸಾಲಿ ಬಿಡಿಸಿ ಏನಾಗಿಬಿಡ್ತು, ನಮ್ಮ ನೊಯ್ದು ಒಂದು ತವಲಿ ದುಡ್ಲಕ್ಕಿಟ್ರು. ಒಂದು ದಿನಕ್ಕೆ ₹1 ನಾಲ್ಕಣೆ. ₹1 ನಾಲ್ಕಣೆ 25 ಪೈಸಾ. ಇವಾಗ ಎಷ್ಟು ರೂಪಾಯಿ ಆಗ್ತದ? ಅದೇ ಈ ಸದ್ದ ₹1 ಚಾರಣೆ ಅನ್ನತ್ತೀವಲ್ಲ ನಾವು. ಆಗಿಂದು ಹಣೆ ಲೆಕ್ಕ ಆಯ್ತು, ಈಗಿನ ಪೈಸೆ ಲೆಕ್ಕ ಅದ. ಅವಾಗಿನ ₹1 ಈಗಿಂದ ಈಗ ಎಷ್ಟು ಬೆಲೆ ಹೊಂತದ? ಈಗ ಸರಾಸರಿ ಒಂದಕ್ಕದೇನು ಇಲ್ಲ ತಂದ್ರು 200 ತನ ಹೊಂತು. ಬರೀ ₹200 ಸಲ ಜೀತಕ್ಕಿದ್ರು ನೀವು. ಪ್ರತಿನಿತ್ಯ ನಮಗೆ ಕೊಡೋದು ₹1 25 ಪೈಸಾನೆ. ಆದ್ರ ಮೌಲ್ಯಮಾಪನ ಈಗ ನೋಡ್ಬೇಕಾದ್ರೆ ₹200 ತನ ಹಾಕದ. ನಸುಕಿನಾಗೆ ಹೋಗಿ ಅವ್ರ ಹೆಂಡಿ ಕಸ ಮಾಡಿ ಏನು ಅವ್ರ ಕಡೆಯಿಂದ ಕೊಟ್ಟಿದ್ದು 1 ರೊಟ್ಟಿ ತಿಂದು 1-2 ಬಾಳೆಹಣ್ಣು ತಿಂದು ನೀರು ಕಟ್ಟಿ ಬರ್ತಿದ್ದೆವು. ಬಡದ್ರಾಗ ಅದನ್ನ ಸಾಲಿ ಕಲಿಬೇಕು ಅಂತ ರಗಡ್ ಬಡ್ದಾಡ್ದೇವ್ ನಾವು. ಹಾಯಿಸಿಕೊಡ್ಲಿಲ್ಲ ನಮ್ಮ ತಂದೆ. ಎಲ್ಲ ಆಸ್ತಿ ಮಾರ್ದ, 10 ಎಕರೆ ಆಸ್ತಿ ಮಾರ್ದ, ಜಾಗ ಮಾರ್ದ, ಎಲ್ಲ ಮಾರಿ ಒಂದು ಭಿಕ್ಷದ ರೂಪಕ್ಕೆ ಬಂದೇವು ನಾವು. ಬಂದು ಕೂಡ ಏನಾಗ್ಬಿಡ್ತು, ಇನ್ನು ಏಸು ದಿನ ಹಿಂಗೆ ಮಾಡೋದು ಒತ್ತು ಕೂತು ನಮ್ಗೆ ನಾವೇ ವಿಚಾರ ಮಾಡಿದೆವು. ವಿಚಾರ ಮಾಡಿ ಕನ್ನೋಳಿ ಶ್ರೀಗಳ ಬತ್ತಕ್ಕೆ ಹೋದೆವು. ಹೋದ ಕೂಡ ಇಲ್ಲಪ್ಪ ಏನು ಮಾಡ್ಲಕ್ಕೆ ಹೋಗ್ಬೇಡ, ಕೈಯಾಗೇನು ಪೆನ್ ಅದಲ್ಲ, ಪೆನ್ ಬಿಡಬೇಡ, ನಿನ್ನ ಹೆಸರು ಕಾಯಂ ಉಳಿತದ, ನೀ ಏನು ಚಿಂತೆ ಮಾಡಬೇಡ, ಕೆಟೇಲಿ ಹಂಗಾಯ್ಟ ಆಸ್ತಿ ಹಾಕದ, ನೀನು 1 ಅಲ್ಲ 4 ಜಾಗ ಹಾಕವ, ಏನೋ ಎಲ್ಲ ಚಂದ ಹಾಕದ, ನೀ ಯಾವುದು ವಿಚಾರ ಮಾಡಬೇಡ, ನೀನು ಒಂದು ಗುರುಬಲದ ಸಂಬಂಧ ಆಗ್ಯದದು ಅಂದ ಕೂಡಲೇ ಏನಾಗ್ಬಿಡ್ತೀರಿ, ಅಲ್ಲಿದಿಂದ ಚಾಲು ಆಯ್ತ್ರಿ.
ಚಾಲು ಆಗಿ ಹಿಂಗೆ ದುಡುಕಿ ಮಾಡ್ಕೋತ ಬಂದೆವು. ಬಂದ್ರು ಕೈಯೇನು ಪೇನು ಬಿಡ್ಲಿಲ್ಲ. ಈಗ ನಾವು ಕಲ್ತಿದ್ವಿ 7ನೇತೆ, ಇನ್ನೂ ತನ ನಾವು ಹಿಂದಿ ಇಂಗ್ಲೀಷ ಕನ್ನಡ ಎಕ್ಸ್ಪರ್ಟ್ ಬರ್ತೀವ್ರಿ. ಇನ್ನ ಹಿಂದಿ ಕನ್ನಡ ಓದ್ದಂಗೆ ಓದ್ತೀವಿ, ಕನ್ನಡ ಬರ್ದಂಗೆ ಬರಿತೀವಿ. ಹಂಗ್ರಿ ಆದ್ರೆ ನಾವು ಕೈಯೇನು ಪೇನೇ ಬಿಟ್ಟಿಲ್ಲ ನಾವು. ಅಂದ್ರ ಮತ್ತ ಮನ್ಯಾಗ ನಿಮ್ಗ ಕಲ್ಸದೇ 7ನೇ ತನಕ ಕಲ್ಸ್ಯಾರ, ಮತ್ತ ಮುಂದೆ ಹೆಂಗ್ ಓದದ್ರಿ? ಮುಂದಿನ ಚಂಜಿ ಮಾಡಿ ಬಂದು ಚಿಮಣ ಹಚ್ಕೊಂಡು ಓದ್ತಿದ್ದೇವ್ರ ಅವಾಗ. ಚಂಜಿ ಮಾಡಿ ಬಂದು ಚಿಮಣ ಹಚ್ಕೊಂಡು ಓದೋದು, ಚಿಮಣ ಹಚ್ಕೊಂಡು ಓದೋದು. ಹಿಂದಿನ ಒಂದು ಭಗವದ್ಗೀತೆ, ರಾಮಪುರಾಣ, ಇಂಥವೆಲ್ಲ ಬುಕ್ಗಳು ಏನಾದವ ಅವೆಲ್ಲ ಅವು ಹಂಗೆ ಪ್ರತಿನಿತ್ಯ ಓದೋದು. ಅದನ್ನ ಬಿಡೋದಿಲ್ಲ. ಅದರಲ್ಲಿ ಆಯ್ಕೊಂಡು ನಮ್ಮ ಕನ್ನಡ ಶ್ರೀಗಳಂತ ಇಲ್ಲ ಯಾವ್ದಾರ ಒಂದು ಪದ್ಯ ಬರಿ ಎಲೆ ಅಂತಂದ್ರು. ಆಯ್ತು ಒಂದು ಕೂಡಲೇ ಮೊದಲಿಗೆ ನಾವೇನ್ ಮಾಡಿದೆವು, ನಮ್ಮ ರಂಭಾಪುರಿ ಜಗದ್ಗುರುಗಳು ಬಂದಿದ್ರು ಕನ್ನೊಳ್ಳಿ ಮಠಕ್ಕೆ. ಬಂದ ಕೂಡಲೇ ಅಪರ ಕಿಂಗ್ರಿ ಅಂತಂದೆ. ಇಲ್ಲೊಲೆ ಅವರು ನಿನ್ನೆ ಲಿಂಗದಾಗ ಆಗ್ಯಾರ ಅಂದ್ರು. ಅಂದ ಕೂಡಲೇ ಅವ್ರ ಹೆಸರು ಬರ್ದು ಕೂಡಲೇ ಅಯ್ಯಪ್ಪ ಅಂದೆ. ನೋಡಮ್ ಬರಿ ಅಂದ್ರು. ಮರಿ ಅಂದ ಕೂಡಲೇ ಮರೆಯಾದೆಯ ರಂಭಾಪುರಿ ಗುರುವೆ ಕಾಣೆಯಾದೆಯ, ಭವದ ಜಾತ್ರೆ ಮುಗಿಸಿ ಶಿವಕ್ಷೇತ್ರಕ್ಕೆ ನೀ ತೆರಳಿದೆಯಾ, ಮಾನವ ಧರ್ಮಕ್ಕೆ ಜಯ ನೀ ಬೀರಿದೆಯಾ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯ ತೋರಿದೆಯಾ, ಗುರುವೇ ಸದ್ಗುರುವೇ ಅಂತ ಬರೆದು ಕೂಡಲೇ ಅವತ್ತಿಗೆ ಪೆನ್ ಎಲ್ಲ ಹೆಚ್ಚಾಗಿ ಬಿಡ್ತು. ಈಗಾಗಲೇ ಅವ್ರ ಹೆಸರಿಂದ ಒಂದು ಮರುಳಾರಾಧ್ಯ ಪುರಾಣ ಅಂತ ಬರೆದಿದ್ದೆವು ನಾವು, ಪದ್ಯ ರೂಪ ಬರೆದಿದ್ದೆವು. ಆ ಪದ್ಯ ರೂಪ ಇದ್ದದನ್ನ ಒಂದು ಶಿಕ್ಷಿತಿ ಒಬ್ಬ ಬಂದು ಅದನ್ನ ಪುರಾಣ ರೂಪಕ್ಕೆ ಬರಿತೀನಿ ಕೊಡೋಕಾಕ ಅಂದ. ಒಯ್ಯಪ್ಪ ಆದ್ರ ಒಯ್ಯಿ, ಆದ್ರೆ ಎಲ್ಲಿ ನನ್ನ ಹೆಸರು ಬರಬಾರ್ದು. ಯಾಕಂದ್ರೆ ಆ ಗುರುವಿನ ಜೋಡಿ ಕುಂದ್ರು ಶಕ್ತಿ ನನಗಿಲ್ಲ. ಏನು ಒಯ್ಯಿ ಈಗ ಬರೀ ಅದ ಒಟ್ಟ ಏನಿಲ್ಲ, ಒಟ್ಟು ನನ್ನೂರಿನ ಹೆಸರು ಮಾತ್ರ ಬರಬೇಕು. ಅವ್ರು ಹುಟ್ಟಿದ್ದಿಲ್ಲೇ, ತೊಟ್ಲ ಹಾಕಿದ್ದಿಲ್ಲೇ, ಅವ್ರು ಆಡಿದ್ದಿಲ್ಲೇ, ಅವ್ರು ಓಡಾಡಿದ್ದಿಲ್ಲೇ, ಅವ್ರು ಮೊದಲ ಅನುಷ್ಠಾನ ಮಾಡಿದ್ದಿಲ್ಲೇ, ಎಲ್ಲನೂ ನನ್ನೂರಿಂದ ಬೆಳಕಬೇಕು. ನನ್ನೂರು ಬೆಳಕಿಂದ ಮುಂದಿಂದ ಬರಿಬೇಕನಿ ಅಂದೆ. ಯಾಕಂದ್ರೆ ಅದೇ ರೀತಿ ಬರ್ದಾನ. ಇದೇ ಸಲ ಪುರಾಣ ಪ್ರಿಂಟ್ ಆಯ್ತು. ಪ್ರಿಂಟ್ ಆಯ್ತು ಕೂಡಲೇ ಅವ್ರ ಹೆಸರು ಮ್ಯಾಗೆ ಭಜನ ವಚನ ಸುಪ್ರಭಾತ ಅವೆಲ್ಲ ಮೂಡ ಒಂದು ಬುಕ್ಕ ಬರೆದ ಶ್ರೀಗಳ ಕೈ ಕೊಟ್ಟಿನ ಅವರು ಈ ಸಲ ಪ್ರಿಂಟ್ ಮಾಡಿಸ್ತೀವಿ ಅಂದಾರ. ಮತ್ತು ಈಗಾಗಲೇ ಇದ್ದಂಥ ಈ ನಮ್ಮ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳ ಹೆಸರಿನಿಂದನೂ ಕೂಡ ಒಂದು 50 ಭಜನಾ ಭಕ್ತಿಗೀತೆಗಳನ್ನು ಬರೆದಿವಿ. ಅವು ಕೂಡ ಇವೆಲ್ಲ ಈ ಸಲ ಮುಂದಿನ ಬಸವ ಜಯಂತಿಯೊಟ್ಟಿಗೆ ಪ್ರಿಂಟ್ ಹಾಕವ. ಮತ್ತು ನನ್ನದೇ ಆದಂಥ ರೂಪದಲ್ಲಿ ನಮ್ಮ ತಂದೆ ಮಾಡಿದಂಥ ಮತ್ತು ಅವರ ದುಶ್ಚಟಗಳಿಗೆ ಬಲಿಯಾಗಿ ನಮ್ಮ ಸಂಸಾರ ಹ್ಯಾಂಗಾಯ್ತವ ಒಂದು ರೂಪದಿಂದ ಒಂದು ನಾಟಕ ಬರೆದೆ, ಕುಡುಕ ತಂದೆ ಅಂತೇಳಿ. ಕುಡುಕ ತಂದೆ ಅಂತೇಳಿ. ಆದ್ರೆ ಕುಡುಕ ತಂದೆ ಅಂದ್ರೆ ಬರೀ ಇದ್ರ ರೀತಿ ಅಲ್ಲದು, ಅಂದ್ರೆ ಸಾರ್ವಜನಿಕವಾಗಿ ಇದರಿಂದ ಯಾವುದು ಕೆಡ್ತದ ಅಂತ ಹೇಳ್ತಿ ಏನು ಆ ರೀತಿ ಬರೋದು. ಅದನ್ನು ಪ್ರಿಂಟ್ ಮಾಡಿ ಎಲ್ಲ ಇದ್ವಾಗ ಏನೋ ಅವ್ರ ಶ್ರೀಗಳ ಪುಣ್ಯ ಇದರಿಂದ ಮಾಡ್ಕೊತ ಹೊಂಟ್ರು. ಆದ್ರೆ ಇನ್ನೂ ತನ ಮಾತ್ರ ಕೈಯನ್ನು ಬುಕ್ಕ ಬಿಟ್ಟಿಲ್ಲ, ಇನ್ನೂ ತನ ಬಿಟ್ಟಿಲ್ಲ. ವಯಸ್ಸಟ್ಟವ್ರೀಗ ಈಗ ನಮ್ಗೆ 66 ವಯಸ್ಸು. ಇನ್ನೂ ತನೂ ನಾವು ರಾತ್ರಿ ಇರೋದೇ ನನ್ನ ತೆಲುಗುಂಬ ಬುಕ್ಕ. ಯಾಕಂದ್ರೆ ಈಗಾಗಲೇ ಸೊಂಟ ಹಾರ್ಟ ಎಲ್ಲ ಆಪರೇಷನ್ ಆಗ್ಯಾವ. 2 ತಿಂಗಳು ಹೊಟ್ಟೆ ಇವು ಕೈ ಮ್ಯಾಕ್ ಕೇಳಿಲ್ಲ. ಏನ್ ಮಾಡ್ಲಿ ಅಂತೇಳಿ ತ್ರಾಸ ಮಾಡ್ಕೊಂಡು ಏನಾದ್ರು ಮಾಡಿ ಆತ್ಮಹತ್ಯೆ ಮಾಡ್ಕೋಬೇಕು. ಇದಕ್ಕೆ ಸಾವಿನ ಇದೇನು ದೊಡ್ಡದಲ್ಲ, ಇದು ಇಟ್ಟು ತ್ರಾಸ ಹಾಕೋದಂದ. ಆಗ ನಮ್ಮ ಬೋರ್ಗಿ ಶ್ರೀಗಳು ಅವ್ರಿಗೆ ಹೆಂಗ ಅಂತಾರ ಅದು ಕೇಳಿ ಕಿಶನ್ ನನಗೆ ಫೋನ್ ಮಾಡಿದ್ರು. ಏಪ ಭಕ್ತ ಬಾ ಮಠಕ ಅದು ವಾದನ ಅವರು ಕೂಡ ಒಡನಾಟ. ಅವರು ಹಂಗೆ ಅವ್ರ ಮಠಕ್ಕೂ ಹೋಗವನೆ. ಹೋದ ಕೂಡಲೇ ಯಾಕಪ್ಪ ಇಂಥ ತ್ರಾಸ ಯಾಕೆ ಮಾಡ್ಕೊಳಕತ್ತಿ ಅಂದರು. ಇಲ್ಲಪ್ಪ ಹಿಂಗಾದ ಅದೇನು ಮಾಡ್ಕೊಬಾರ್ದು, ತಪ್ಪದು, ಆತ್ಮಹತ್ಯೆ ಪಾಪ ಅದು ಬೇಡ ಅಂತೇಳಿ ತಮ್ಮದೇ ಆದಂಥ ಒಂದು ಬುಕ್ಕ ಇದ್ದು ಅಲ್ಲಿ ತಮ್ಮ ಗದ್ದಿಗೆ ತಂದು, ಈಗ ನಿನಗೆ ಯಾವ ನೋವಾದಾಗಿದ್ರೆ ಮುಟ್ಕೋತ ಹೋಪ ಅದ್ರ ಮಾಡಬಾರ್ದಾಗ ಅವತ್ತಿಗೆ ಬಿಟ್ಟು ಇವತ್ತಿಗೆ ಜರ ಆರಾಮಾಗಿ ಒಂದು ತಾಯಿ ಸೇವೆ ಮಾಡ್ಕೊತ ಮೊದಲು ಹಿಡಿದು ನಾವು ಗ್ರಾಮ ದೇವತೆ ಪೂಜಾರಿಗಳು ಸಣ್ಣವೆಲ್ಲಕ್ಕಾಗಿ ಆಕೆ ಪೂಜೆ ಮಾಡ್ಕೊತ ಇವತ್ತಿನ ಕಾಲಕ್ಕೆ ಬಂದೀನಿ. ಎಲ್ಲ ಶಾಂತಿ ಕೊಟ್ಟಾಳ. ಅವರು ಅಂದಿದ್ದು ಮತ್ತೊಬ್ಬರ ಜಾಗದಾಗ ಇದ್ದಿದ್ದು ಇವತ್ತಿಗೆ 4 ಜಾಗ ಆಗ್ಯಾವ. ಇಲ್ಲಿ 3 ಜಾಗ ಅದಾವ. ದೇವ್ರ ಪ್ರೀತಿ ತೊಗೊಂತಾರ, 2 ಎಕರೆ ಹೊಲ ತೊಗೊಂಡದ, ಎಲ್ಲ ಚಂದ ಆಗ್ಯದ. ಆ ಗುರುವಿನ ಆಶೀರ್ವಾದ ಎಲ್ಲದಕ್ಕೂ ಮಾಡ್ಲಿಕ್ಕೆ ಆ ಗುರು ಅನ್ನೋದೊಂದು ಮುಂದೆ ಪಾಲನೆ ಮಾಡ್ಕೊತ ಬಂದೀವಿ ನಾವು. ಗುರುಸ್ಥಾನಕ್ಕೆ ನಾವು ಯಾವುದೇ ಅವೇನು ಹಾಂಗೇನು ಹಿಂಗೆ ಅದಕ್ಕಿಲ್ಲ. ನಮ್ಮ ಬಾಯಿ ಅಗದಿ ಯಾಕ್ರಿ ಆರಾಮ್ರಿ ಅಂತ ಅಷ್ಟೇ. ಯಾರೊಂದು ಹಿರಿಯರು ಕಂಡ್ರ ಅದಕ್ಕಾಗಿ ಹೇಳಿ, ನಿನ್ನ ಭಕ್ತಿ ಬೇಕಾದ್ರೆ ಗುರುವಿನಿಂದ ಕೂಡ್ಕೋ, ಭಕ್ತಿ ಬೇಡಾರ ಗುರುವಿನಿಂದ ದೂರ ಸರ್ಕೋ. ಅಸಹಿತನ ಅಪತಿ ಶಬ್ದ ಮಾತಾಡೋದಲ್ಲ. ಯಾಕಂತ ಕೇಳು, ನೀನಿಂತ ನೆಲ ನಿನ್ನದಲ್ಲ, ನಿನಗಾಗಿ ಕಾದಿದೆ ಬದು ಬಾಂಧನಲ್ಲಿ 3 ಮಳ ನೆಲ, ಅದು ನಿನ್ನ ಕಡೆ ಸ್ಥಳ, ಅಲ್ಲಿಂದ ಗುರು ಮರುಳಾರಾಧ್ಯ. ಹೇಳ್ರಿ, ಹರಕು ಮುರುಕು ಹಣವ ಕೊಟ್ಟರೆ ಸದ್ಗುರು
ಆಗಿರುವಂತೆ ಮಾಡಿ ಹಾಕ್ಯಾನ ಕೊಳ್ಳಾಗ ತಾಳಿ ಸರ ಏನ್ರಿ ಹರುಕು ಮುರುಕು ಅಂದ್ರ ಈಗ ಒಂದು ನಾವು ಗುರುವಿನ ಮೇಲೆ ಭಕ್ತಿ ಮಾಡ್ತಿರ್ತಿ ಭಕ್ತಿ ಪೂಜಾ ಮಾಡ್ತಿರ್ತಿ ಪೂಜೆ ಮಾಡಾಗ ನಮ್ಮ ಭಕ್ತಿ ಅವಾಗ ಗಟ್ಟಿರಲ್ಲ ಮನ್ಯಾಗ ಹೇಳ್ತಿ ಏನಂತೇಳಿ ನಾಯಿ ಒಳಗೊಂದ ರೊಟ್ಟಿ ಜರ ಮ್ಯಾಗಡ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಅಂತಿರ್ತಿ ಅಲ್ಲಿಂದ ಒಂದು ತಾಸೆರಡು ತಾಸಾಗಿಂದ ಅಲ್ಲಿ ರೊಟ್ಟಿ ಒಟ್ಟು ಹೊತ್ಲಾಗತ್ತದ ಜಲ್ದಿ ಹೋಗಿಸಿದ್ರ ಬುಟ್ಟಾಗ ಹಾಕು ಮತ್ತೆ ಶಿವಾಯ ನಮ ಅಂತಿ ಇದಕ್ಕೆ ಹರುಕು ಮುರುಕು ಭಕ್ತಿ ಆದ್ರ ಗುರುವಿನ ಮ್ಯಾಗ ಹಂಬ್ಲಿಟ್ಟು ಏನು ಅಂತ ಮಾಡಿದ್ರು ಕೂಡ ಅವಾಗ ಸದ್ಗುರು ಏನು ಕೊಡ್ತಾನಂದ್ರ ಒಂದು ಮುಕ್ತಿ ಎಂಬ ಬಂಗಾರ ಕೊಡ್ತಾನ. ಇಷ್ಟೆಲ್ಲ ಮಾಡಿದ್ರು ಮತ್ತ ನಿನಗ ಮುಕ್ತಿ ಅನ್ನೋ ಬಂಗಾರ ಕೊಡ್ತಾನ. ನಂಬುದ್ರ ಪತಿವ್ರತೆ ಆಗಿರುವಂತ ಮಾಡಿ ಹಾಕ್ಯಾನ ಕೊಳ್ಳಾಗ ತಾಳಿ ಸರ ಅಂದ್ರ ಗುರುವಿಗೆ ಭಕ್ತ ಯಾರಂದ್ರ ಒಂದು ಸತ್ತಿಗೆ ಪತಿಗೆ ಸತಿ ಇದ್ದಂಗ ಅಂತದಾದ್ರೂ ಕೂಡ ನಮ್ಮನ್ನ ಒಳಗೆ ಹಾಕೋತಾನ ಗುರು. ಏನು ಭಕ್ತಿ ಸ್ವರೂಪ ಶಾಂತಿ ಇತ್ತಂದ್ರ ರತ್ನದ ಜ್ಯೋತಿ ಒಳಗಿಟ್ಟು ಮೂಗಿನಂದು ಇಟ್ಟಾನ ಬಂಗಾರ. ರತ್ನದ ಜ್ಯೋತಿ ಪ್ರತಿಯೊಂದು ಒಂದು ಮೂಗಿನಾಗ ಮಾಡ್ಬೇಕಾದ್ರೆ ಒಳಗೊಂದು ಒಂದು ಮುತ್ತಿಂದ ಒಂದು ಇದು ಇರ್ತದ, ಬರೀ ಬಂಗಾರದಿರಲ್ಲ ಅದು, ಒಂದು ರತ್ನ ಅನ್ನೋದು ಒಂದು ಒಳಗಿರ್ತದ, ಬೆಳಕು ಅನ್ನೋದು. ಆ ಬೆಳಕೇನಿರ್ತದ ಕತ್ಲಾದ್ರೂ ಕೂಡ ಅಲ್ಲಿ ಬೆಳಕಿರ್ತದ. ನಾವು ಈ ಭವದ ಒಂದು ರೋಗದಾಗ ಇದ್ದೇವಂದ್ರು ಕೂಡ ನಮಗ ಆ ಸದ್ಗುರುವಿನ ಒಂದು ರತ್ನದ ಬೆಳಕು ನಮ್ಮ ಹತ್ತಕ್ಕಿರ್ತದ. ನಂಬುದ್ರ ಪತಿವ್ರತೆ ಎಂಬ ಗಾಜಿನ ಬಳಿ ಅಂತ ಕೈಯಾಗ ಉಡಿಸ್ಯಾನ. ಪತಿವ್ರತೆ ಆಗಿರುವಂತೆ ಹ್ಯಾಂಗ ಒಂದು ಕಾಜ ಒಡೆದ್ರೆ ಹೊಳಿ ಕೂಡಲ್ಲದು, ಮತ್ತ ಅದಕ್ಕೆ ಕರಗಿಸ್ಬೇಕು. ಹಂಗ ನಮ್ಮ ಮನಸ್ಸು ಕೆಡ್ತು ಅಂದ್ರ ನಾವು ಏನಾಗಿಬಿಡ್ತಿ, ರಾಂಡಿ ಮುಂಡೆ ಅನ್ಸ್ಕೊಂಡ್ಬಿಡ್ತಿ. ಪತಿವ್ರತೆ ಇದ್ದವ್ರು ರಾಂಡಿ ಮುಂಡೆ ಅನ್ಸ್ಕೊಂಡ್ಬಿಡ್ತಿ. ಈಗ ಯಾರೇ ರಾಂಡಿ ಮುಂಡೇರಿ ಲಗ್ನ ಮಾಡ್ಬೇಕಾರೆ ಹಗಲತ್ತ ಮಾಡಲ್ಲ, ರಾತ್ರಿ ಮಾಡ್ತಾರ. ಹಂಗ್ಯಾಕಂದ್ರ ಆರ್ಯ ಸಂಸ್ಕೃತಿ ಅದು. ಅಕ್ಕಿ ಅಂದ್ರೆ ಏನು ಮೊದಲಿನ ಗಂಡಗ ನಂಬಿಲ್ಲ, ಏನು ಮೊದಲಿನ ಗಂಡನ ಬಿಟ್ಟು ಬಂದಾಳ, ಮತ್ತ ಅಂತವ್ರಿಗೆ ಕೂಡ ಅಕ್ಕಿ ತಾಳಿ ಕಟ್ತಾರ. ಈಗಿನ ಸಂಸ್ಕೃತಿ ಈಗೆಲ್ಲಾನು ಏಕಟ್ಟದ. ಆ ಮಾತು ವಿಷಯ ಬೇರೆ. ತಪ್ಪೆಜ್ಜಿ ತುಳಿಬಾರ್ದಂತ ಕಾಲು ಬೆರಳಿಗೆ ಜೋಡಿಸ್ಯಾನ ಕಾಲುಂಗ್ರ. ಗುಂಡಕೈಗ ಬೆಳ್ಳಿ ಕಾಲುಂಗ್ರ ಹಾಕ್ತಾರ. ಅದು ಯಾಕಪ್ಪ ಅಂದ್ರ ಅದು ಸುಮ್ಸುನೆಲ್ಲ ನೀನು ನಡೆಯುವಂತ ನಡಿ, ತಪ್ಪೆಜ್ಜಿ ಇಡಬೇಡ. ನಿನ್ನ ದೃಷ್ಟಿ ಯಾವಾಗಲೂ ಅಲ್ಲಿದ್ದಂದ್ರೆ ಮುಂದಿನ ಬೆಳಕು ಕಾಣಿಸ್ತದ, ನಿನಗ ಮುಂದಿನ ದಾರಿ ಕಾಣಿಸ್ತದ. ಅದಕ್ಕಾಗಿ ಅದನ್ನು ಅದು ಹಾಕಿರ್ತಾರ. ಕೆಟ್ಟ ಶಬ್ದ ಕಿವಿಯಿಂದ ಕೇಳಬೇಡಂತ ಕಿವಿಯೋಲಿ ಹಾಕ್ಯಾನ. ಕಿವಿಯಾಗೇನು ಹಾಕಿರ್ತಾರಲ್ಲ ಅದು ಕಿವಿಯೋಲಿ, ಅದು ಹ್ಯಾಂಗಪ್ಪ ಅಂದ್ರೆ ಕೆಟ್ಟ ಶಬ್ದ ಕೇಳಬಾರ್ದು. ಒಂದು ಶಿವನಾಮ, ಒಂದು ಶಿವ ನುಡಿ ಇಂಥದ್ದು ಕೇಳು ಅಂತೇಳಿ ಅದು ಬಂಗಾರ. ಅದು ಅಂದ್ರೆ ಬಂಗಾರ ಅಂದ್ರೆ ಅದು ಹೆಚ್ಚಿನ ಕಿಮ್ಮತ್ತು. ಅದು ಅಂತ ಒಂದು ಕಿಮ್ಮತ್ತು ನಿನ್ನ ಕಿವ್ಯಾಗ ಹಾಕಿರ್ತಾರ. ಗಟ್ಟಿರ್ಲಿ ನಿನ್ನ ಸೊಂಟ ಕತ್ತ ಕಟ್ಟ್ಯಾನ ಡಾಬದ ಸರ. ಈಗ ಡಾಬ್ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಅದು ಡಾಬ್ ಅಂದ್ರೆ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಟಂಕಿಗೆ ಹಾಯ್ಕೊಂಡು ಅದು ಮಾಡ್ಕೊತಂದ್ರೆ ಬೇಕಾದಂಥ ಹೊಲ ಮನೆಯ ಕೆಲಸ ನಿಂತು ಕಚ್ಚೆ ಹಾಕೊಂಡು ಮಾಡಿದ್ರೆ ಒಂದು ಗಂಡಾಳ ಮಾಡ್ತಿದ್ದಿಲ್ಲ. ಅಂಥ ಕೆಲಸ ಮಾಡೋರು ಹೆಣ್ಮಕ್ಳಿಗೆ ಅದು ಅಂದ್ರೆ ಸೀರೆ ತೆಳಗೆ ಬೀಳಬಾರ್ದು. ಅದು ಬೆಳ್ಳಿದೆ. ಅಂದ ಚಂದದ ಬಳಿಯನ್ನಿಟ್ಟು ಬೆಳಕನ್ನಿಟ್ಟು ಕಟ್ಟ್ಯಾನ ಕೊಳ್ಳಿಗೆ ಹಾಕ್ಯಾನ ತಾಳಿ ಸರ. ಅಂದ ಚಂದ ನೋಡು. ಇದ್ದಿದ್ದೆಲ್ಲಿ ಆಡಿರ್ತಾವ, ಬಂಗಾರದಿರ್ತಾವ, ಉಳುಕಿದ್ದೆಲ್ಲ ಕಪ್ಪಿರ್ತಾವ. ಇವೆಲ್ಲ ಇನ್ನುಳಿದ ನೀನು ಮಾಡುವಂಥ ಕೆಲಸ ಕಪ್ಪಿದ್ರು ಕೂಡ ನೀನು ಸತಿಪತಿ ಅನ್ನೋದೊಂದು ಬಂಗಾರ ಆಗಿರ್ರಿ. ಸತಿಪತಿ ಅನ್ನೋದು ಬಂಗಾರ ಆಗಿರ್ರಿ ಎತ್ತು ಮಾಡಿರ್ತಾನ. ಸಿಂಗಾರಾಗಿ ಬಾಣಂತ ಹಣಿಗೆ ಹಚ್ಚಾನ ಕುಂಕುಮದ ವರ. ನೋಡ್ರಿ ಈಗ ಟಿಕ್ಳ ಹಚ್ಚಿರ್ತಾರ, ಜರ ಒರ್ಸ್ಕೊಂಡ್ರ ಕಡಕ ಕಿತ್ತಿ ಹೋಗಿತಾರ. ಆದ್ರೆ ಕುಕಮ್ಮ ಗಟ್ಟಿ ಆಗಿನ ಕುಕಮ್ಮ ಇಲ್ಲಿ. ಈಗ ಆ ಕುಕಮ್ಮ ಕಲಿಸಿ ಹಚ್ಕೊಂಡ್ಬಿಟ್ರೆ 24 ತಾಸು ಹೊತ್ತಿದ್ದಿಲ್ಲ. ಏನು ಅಭಿನವ ಸಿದ್ಧಲಿಂಗಗ ಎಲ್ಲರೂ ಅವನಿಂದ ಎಲ್ಲರೂ ನೀತಿ ಪಾಠ ಕಳಿಯೋಣ. ಅಭಿನವ ಸಿದ್ಧಲಿಂಗ ನಮ್ಮ ಗುರುಗಳ ನಾಮಾಂಕಿತ ಇಟ್ಟಿದ್ದವು. ಇದು ಯಾವಾಗ ಬರ್ದಿರಿ ಇದು ಕವನ? ಇದು ಒಂದು ತಿಂಗಳಾಯ್ತು ರೀ. ಒಂದು ತಿಂಗಳಾಯ್ತು. ನೋಡ್ರಿ ಹಿಂದಿಕ್ಕಿನ ಹಿರಿಯರು ಯಾವ ರೀತಿ ಕವನ ಬರೀತಾರ ಅಂತ ತೋರಿಸ್ತೀನಿ ನೋಡು. ಇಲ್ಲಿ ನೀವು ನೋಡಗತ್ತಿ ನೋಡ್ರಿ. ಈ ಒಂದು ಕವನ, ಈ ಒಂದು ಪೇಜ್ ಒಳಗ ಅಜ್ಜರು ಕವನ ಬರ್ದಾರ. ಬರ್ದಿರುವಂತ ಕವನ ಎಷ್ಟು ಚೆನ್ನಾಗಿ ವಿವರಿಸ್ತಾರತ್ತಂದ್ರೆ ಅವ್ರ ಬಾಯಿಂದ ಕೇಳಕ್ಕೆ ಏನೋ ಒಂಥರ ಮಜಾ ಬರ್ತದ, ಏನೋ ಒಂಥರ ಚಂದ ಅನಸ್. ಹಿಂದಿಕ್ಕಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಏನು ವ್ಯತ್ಯಾಸ ಆದತ್ ಅನ್ನೋದು ಅಜ್ಜವರು ಭಾಳ ಚೆನ್ನಾಗಿ ವಿವರಿಸಿದಾರ. ಇಷ್ಟ ಆಗಿತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿದವ್ರಿಗೂ ಶೇರ್ ಮಾಡ್ರಿ.